ನಮಸ್ತೆ ಗುರುಜಿ. 2026ರಲ್ಲಿ ಕರ್ಕಾಟಕ ಅಥವಾ ಕಟಕ ರಾಶಿಯವರಿಗೆ ಹೇಗಿದೆ ಭವಿಷ್ಯ? ನಮಸ್ಕಾರ ಅಮ್ಮ. ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಕುತೂಹಲದಿಂದ ಕಾಯುತ್ತಿರುವ ಕಟಕ ರಾಶಿಯವರಿಗೂ ಸಹ ಸ್ವಾಗತ. ನಿಮ್ಮ ರಾಶಿ ಭವಿಷ್ಯ 2026ರಲ್ಲಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಕರ್ಕಾಟಕ ರಾಶಿಯ ಗ್ರಹ ಚಿತ್ರಣವನ್ನ ನೋಡೋಣ. ರಾಶಿಯಲ್ಲಿ ಯಾವ ಗ್ರಹ ಇರಲ್ಲ. 2ನೇ ಮನೆಯಲ್ಲಿ ಕೇತು ಇರುತ್ತೆ. 6ನೇ ಮನೆಯಲ್ಲಿ ಬುಧ, ಶುಕ್ರ, ರವಿ, ಕುಜಗಳಿರ್ತಾರೆ. ಮತ್ತೆ 8ನೇ ಮನೆಯಲ್ಲಿ ರಾಹು ಇರ್ತಾನೆ. 9ನೇ ಮನೆಯಲ್ಲಿ ಶನಿ ಇರ್ತಾನೆ. 11ನೇ ಮನೆಯಲ್ಲಿ ಚಂದ್ರ, 12ನೇ ಮನೆಯಲ್ಲಿ ಗುರು. ಈ ರೀತಿ ಗ್ರಹ ಚಿತ್ರಣ ಇರುತ್ತೆ. ಇದರ ಆಧಾರದ ಮೇಲೆ ನಾವು ಫಲಾಫಲಗಳನ್ನ ಹೇಳೋದು. ರಾಶ್ಯಾಧಿಪತಿಯಲ್ಲಿ ಚಂದ್ರ ಲಾಭ ಸ್ಥಾನದಲ್ಲಿದ್ದಾನೆ. ಅವನು ಒಳ್ಳೆ ಲಾಭ ಸ್ಥಾನದಲ್ಲಿದ್ದಾನೆ. ಅದಷ್ಟೇ ಅಲ್ಲ, ಉಚ್ಚನಾಗಿದ್ದಾನೆ. ಅಂದ್ರೆ ಏನು ಅಂದ್ರೆ, ಮೊದಲೇ ಅವನು ಲಾಭದಲ್ಲಿದ್ದಾನೆ, ಅವನಿಗೆ ಇನ್ನೂ ಹೈಯರ್ ಎನರ್ಜಿ ಕೊಟ್ಟರೆ ಹೆಚ್ಚು ಲಾಭಗಳು ಸಿಗುತ್ತವೆ. ರಾಶಿಯಾಧಿಪತಿ ಚಂದ್ರ ಉಚ್ಚನಾಗಿರುವುದರಿಂದ ಲಾಭಗಳು ಜಾಸ್ತಿ, ಮತ್ತೆ ಅವನು ಉಚ್ಚನಾಗಿರೋದು ಇನ್ನೂ ಒಳ್ಳೆಯ ಫಲಗಳನ್ನ ಕಾಣಬಹುದು. ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗ್ಬಿಡುತ್ತೆ. ಅಂದ್ರೆ ಏನು ಅಂದ್ರೆ, ನಿಮ್ಗೆ ಏನೇನು ಹಣಕಾಸಿನ ವ್ಯತ್ಯಾಸಗಳಿರುತ್ತೆ, ಸಾಲ ಸೋಲಗಳಿರುತ್ತೆ, ಅವನ್ನೆಲ್ಲ ಈಗ ತೀರಿಸ್ಕೊಂಡ್ಬಿಡ್ಬೋದು. ಆಗ ನಿಮ್ಗೆ ಎಷ್ಟು ಮಿಗಿಸ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ನಿರ್ಧಾರ ತಗೊಂಡ್ರೆ ಆ ರೀತಿ ನಡೆಯುತ್ತೆ. ಧನಾಗಮನವಾಗುತ್ತೆ. ಇಲ್ಲಿ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಅಂತಲೂ ಹೇಳಿದ್ದೇನೆ. ಧನಾಗಮನವಾಗುತ್ತೆ ಅಂದ್ರೆ ಹೆಚ್ಚು ಹಣ ಒಳಹರಿವು ನಿಮಗೆ ಇರುತ್ತೆ. 6ನೇ ಶುಕ್ರನಿಂದ ಕೆಲವು ಇಚ್ಛೆಗಳು ಪೂರೈಸುವುದಿಲ್ಲ. ಶುಕ್ರ ನಿಮಗೆ 6ನೇ ಮನೆಗೆ ಹೋಗಿದೆ. ನಾವು ಎಲ್ಲಿ ಲಾಭಾಧಿಪತಿ, ಸುಖಾಧಿಪತಿ. ಅವನು ದುಸ್ಥಾನಕ್ಕೆ ಹೋಗಿರೋದ್ರಿಂದ ನಿಮಗೆ ಕೆಲವೊಂದು ಆಸೆಗಳು ಈಡೇರದೇ ಇರ್ಬೋದು. ಒಂದು 10 ಆಸೆಗಳಲ್ಲಿ 8 ಈಡೇರಿ ಇನ್ನೊಂದೆರಡು ಆಗದೆ ಇರ್ಬೋದು. ಅಪಘಾತಗಳಾಗುವ ಸಂದರ್ಭಗಳಿವೆ. ನಾನು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ತೀನಿ. ವಯಸ್ಕರು ಪರ್ಟಿಕ್ಯುಲರ್ ಆಗಿ ತಮ್ಮ ವಾಹನಗಳ ನಡೆಸುವಾಗ ಎಚ್ಚರದಿಂದ ನಡೆಸಿ. ಅತಿ ವೇಗ, ಅತಿಯಾಗಿ ಅಡ್ಡಾದಿಡ್ಡಿ ಓಡಿಸೋದು, ಏನೋ ಸ್ಟೈಲಾಗಿ ಓಡಿಸೋದು, ಇವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಆ ಒಂದು ವಿಕಲ್ಪ ನಿಮ್ಮನ್ನು ಅಪಘಾತಕ್ಕೆ ದೂಡಬಹುದು. ಆ ನಿಮ್ಮ ಮನಸ್ಸಿನ ವಿಕಲ್ಪಗಳೇ ಅಪಘಾತಕ್ಕೆ ಕಾರಣವಾಗುತ್ತೆ. ಅದರಿಂದ ಅವು ಮಾಡಬೇಡಿ. ಮಾತಾಪಿತೃಗಳ ಆರೋಗ್ಯಕ್ಕೂ ಸ್ವಲ್ಪ ತೊಂದರೆ ಇರುತ್ತೆ. ಯಾಕೆಂದ್ರೆ ಅಲ್ಲೇ ತಂದೆ ಗ್ರಹ, ತಾಯಿ ಗ್ರಹ, ನೈಸರ್ಗಿಕ ತಂದೆ ಗ್ರಹ, ಹಾಗೆ ಗೋಚಾರದ ತಾಯಿ ಗ್ರಹ ಇರೋದ್ರಿಂದ ಅವರುಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಂದ್ರೆ ತೀವ್ರತರವಾದಿರಲ್ಲ, ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. 5ನೇ ಮನೆಯ ಅಧಿಪತಿ ಕುಜ 6ನೇ ಮನೆಯಲ್ಲಿರುವುದರಿಂದ ಹೊಟ್ಟೆಯಲ್ಲಿ ಸೋಂಕುಗಳಾಗ್ಬೋದು. ಪೂರ್ವ ಪುಣ್ಯಾಧಿಪತಿ ಯಾವಾಗ ರೋಗ ಸ್ಥಾನಕ್ಕೆ ಹೋದ್ನೋ ಸೋಂಕುಗಳು, ಫುಡ್ ಅಲರ್ಜಿ. ನಿಮ್ಮ ಮನಸ್ಸು ನಿಮ್ಗೆ ಹೇಳುತ್ತೆ ಈ ಆಹಾರ ಬೇಡ ಅಂತ. ಅದನ್ನು ತಗೋಬೇಡಿ. ಖುಷಿಯಿಂದ ದಾರಿಲಿ ಸಿಕ್ಕಿದ್ದೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಸೋಂಕು ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹೆಚ್ಚು ಸಾತ್ವಿಕ ಆಹಾರಗಳನ್ನ, ಮನೆ ಆಹಾರಗಳನ್ನ ಬಳಸಿ. ಅಷ್ಟಮ ರಾಹುನಿಂದ ಯಾವುದೇ ರೀತಿ ಸೋಂಕಾಗಬಹುದು. ಇದು ಒಂಥರ 2 ಸತಿ ಹೇಳಿದ್ರಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಇದು ಆಹಾರದಿಂದ ಕುಜನ ಬಂದ್ರೆ, ರಾಹುನಿಂದ ನೀವೆಲ್ಲೋ ಟ್ರಾವೆಲ್ ಮಾಡ್ತಿರ್ತಾರ, ಪಕ್ಕದಲ್ಲಿ ಸೀನಿದ್ರೆ ನಿಮಗೆ ಜ್ವರ ಬರ್ಬೋದು. ಆ ರೀತಿ ಸೋಂಕು ಬಹಳ ಬೇಗವಾಗಿ ಹಬ್ಬುತ್ತೆ ನಿಮಗೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮತ್ತೆ ಆರೋಗ್ಯ ಸ್ಥಿತಿಗಳನ್ನ ನೋಡ್ಕೊಳ್ಳಿ. ಬಾಯಿಯ ತೊಂದರೆ ಅಥವಾ ಹಲ್ಲಿನ ತೊಂದರೆಗಳು ಕಾಣ್ಬೋದು. ಯಾಕೆಂದ್ರೆ ಆ ಗ್ರಹ ವೇಯಕ್ಕೆ ಹೋಗಿರೋದ್ರಿಂದ ಅಲ್ಲಿ ಏನೋ ಅನಾರೋಗ್ಯ ಕಾಣುತ್ತೆ. ಬಾಯಿಯಲ್ಲೇನೋ ಬಾಯಿ ಹುಣ್ಣಾಗ್ಬೋದು, ನಾಲ್ಗೆ ಹುಣ್ಣಾಗ್ಬೋದು, ಅಥವಾ ಹಲ್ಲಿನ ನೋವುಗಳು ಕಾಣ್ಬೋದು. ಇವುಗಳ ಬಗ್ಗೆ ಗಮನ ಹರಿಸಿ. ಕಣ್ಣಿನ ತೊಂದರೆಯಾಗಿ ಚಿಕಿತ್ಸೆ ಪಡೆದುಕೊಳ್ಳಬೇಕಾಗಬಹುದು. ಕಣ್ಣಿಗೆ ಸ್ವಲ್ಪ ಜಾಸ್ತಿ ಏಟಾಗೋ ಸಂದರ್ಭ ಅಥವಾ ಸೋಂಕಾಗೋ ಸಂದರ್ಭ ಇದೆ. ಎಚ್ಚರ ವಹಿಸಿ ಅದಕ್ಕೆ ಚಿಕಿತ್ಸೆಗೆ ಹೋಗಲೇಬೇಕಾಗುತ್ತೆ. ಮೇ ತಿಂಗಳ ನಂತರ ಅಂದ್ರೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಸ್ಥಿರಾಸ್ತಿ ಹೊಂದಬಹುದು. ಸ್ವಂತ ಆಸ್ತಿ ಯಾವುದೋ ಸೈಟ್ ತಗೋಬೇಕು, ಮನೆ ಕೊಂಡ್ಕೋಬೇಕು ಅಥವಾ ಫ್ಲಾಟ್ ಕೊಂಡ್ಕೋಬೇಕು ಅಂತಿರೋರಿಗೆ ಅನುಕೂಲ ಆಗಿ ಆ ಒಂದು ಅವಕಾಶ ಕೊಡ್ತಾನೆ ಭಗವಂತ. ಸಂತಾನ ಅಪೇಕ್ಷಿತರಿಗೆ ಶುಭ ಸಮಾಚಾರ. ಮೇ ತಿಂಗಳ ನಂತರ ಯಾರು ಮಕ್ಕಳು ಮಾಡ್ಕೋಬೇಕು ಅಂತಿರ್ತಾರೋ ಅವ್ರಿಗೊಂದು ಒಳ್ಳೆ ಸಮಾಚಾರ ಸಿಗುತ್ತೆ. ಮಕ್ಕಳಾಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆ ಮಾಡಿದ ಫಲಿತಾಂಶನ ಖಂಡಿತ ತಗೋಬೋದಾಗ ಮೇ ತಿಂಗಳ ನಂತರ. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ಓದೋದು ಒಳ್ಳೆಯದು. ಉದ್ಯೋಗ ವ್ಯಾಪಾರಗಳಲ್ಲಿ ಹೆಚ್ಚು ಅನುಕೂಲ. ನಿಮ್ಮ ಉದ್ಯೋಗದಲ್ಲಾಗ್ಲಿ ನಿಮ್ಮನ್ನು ಅಸಡ್ಡೆ ಮಾಡ್ತಿರೋರೇ ನಿಮಗೆ ಗೌರವ ಕೊಡ್ಬೋದು. ವ್ಯಾಪಾರಗಳಲ್ಲಿ ನಿಮಗೆ ಮುಖ್ಯ ಸ್ಥಾನಮಾನಗಳು ಸಿಗ್ಬೋದು.
ಅಥವಾ ನಿಮ್ಮ ಬ್ರಿಲಿಯನ್ಸಿ ನೋಡಿ ನಿಮ್ಮನ್ನೇ ಒಂದು ಮುಖ್ಯಸ್ಥರನ್ನಾಗಿ ಮಾಡ್ಬೋದು. ಈ ರೀತಿ ಅವಕಾಶಗಳು ಇರುತ್ತೆ. ಹೊಸ ವಾಹನ ಪಡೆಯುವ ಯೋಗ, ನಿಮಗೆ ದುಡ್ಡು ಕಾಸೆಲ್ಲ ಸೇರಿದಾಗ ಪ್ರಾಪಂಚಿಕ ವಾಂಚಲ್ಯ ಬೇರೆ ಕಡೆ ಹೋಗುತ್ತೆ. ಆವಾಗ ನಿಮಗೆ ವಾಹನ ಅಭಿಲಾಷೆ ಬಂದು ಒಂದು ವಾಹನ ದೊರೆಯುತ್ತೆ. ಉತ್ತಮ ಫಲಗಳನ್ನು ಪಡೆಯುವ ಕಾಲ ಅಂತ ಬರ್ತದೆ. ಅಂದರೆ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕೆ ಪೂರಕವಾಗಿ ನೀವು ಗುರಿ ಇಟ್ಕೊಂಡು ನಡೆದ್ರೆ ಅದನ್ನು ಸಾಧಿಸಬಹುದು. ಈ ಒಂದು ಯೋಗ ಈ ಕಟಕ ರಾಶಿಗಿದೆ. ಇನ್ನೂ ಹೆಚ್ಚಿನ ಒಳಿತು ಬೇಕು ಅನ್ನೋರಿಗೆ ಸುಬ್ರಹ್ಮಣ್ಯ ಆರಾಧನೆ, ಶಿವ ಆರಾಧನೆ ಮಾಡಿ. ಏನು ಆರಾಧನೆ ಅಂದರೆ ಅಷ್ಟೋತ್ರ ಹೇಳ್ಕೋಬೋದು, ದೇವರ ದರ್ಶನ ಮಾಡ್ಬೋದು, ನೀವು ಹೆಜ್ಜೆ ನಮಸ್ಕಾರ ಮಾಡ್ಬೋದು. ಈ ರೀತಿ ನಿಮಗೆ ಅನುಕೂಲವೋ ಆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಒಳ್ಳೆ ಫಲವನ್ನು ಪಡೆಯಬಹುದು. ಇವಿಷ್ಟು ಸಹ 2026ರ ಕಟಕ ರಾಶಿಯವರ ಭವಿಷ್ಯ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನಿಮಗೆ ಒಳಿತಾಗಲಿ ಅಂತ ಹೇಳ್ತಿದ್ದೆ. ಗುರುಗಳೇ, ಇಷ್ಟೊತ್ತು 2026ರಲ್ಲಿ ಕರ್ಕಾಟಕ ರಾಶಿಯವರ ಆಗು ಹೋಗುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿ ಹೇಳಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದ.